ಮೊದಲನೆಯವರು ಸಿದ್ದೇಶ್ವರ ದೇಸಾಯಿ ಅವರು, ಎರಡನೇವರು ರಾಮಚಂದ್ರ ದೇಸಾಯಿ ಅವರು, ಮೂರನೇವರು ಸೂರ್ಯಪ್ರಕಾಶ್ ದೇಸಾಯಿ ಅವರು, ನಾಲ್ಕನೇವರು ಇಂದ್ರಜಿತ್ ದೇಸಾಯಿ ಅವರು, ಐದನೇವರು ಚಂದ್ರಶೇಖರ್ ದೇಸಾಯಿ ಅವರು. ಇವರೆಲ್ಲ ನಮ್ಮ ಕುಟುಂಬದ ಪೂರ್ವಿಕರು. ಇದನ್ನ ಯಾಕೆ ಪೂಜೆ ಮಾಡ್ತಿದ್ವಿ ಅಂದ್ರೆ ಅವರ ತಂದೆಯರಿಗೆ ಅವರ ಮೊದಲನೇ ಗಂಡು ಮಕ್ಕಳು ಇವರೆಲ್ಲ ಅನ್ನೋದು ಅದು ಪದ್ಧತಿ. ಅಂದ್ರೆ ಈಗ ನಾನು ನಮ್ಮಪ್ಪನಿಗೆ ಮೊದಲನೇ ಮಗ, ನೀನು ನಿಮ್ಮಪ್ಪನಿಗೆ ಮೊದಲನೇ ಮಗ. ಹಾಗಾಗಿ ಇವತ್ತು ಮದುವೆ ದಿವಸ ಇದು ಬಹಳ ಶ್ರೇಷ್ಠ. ಯಾಕಂತಂದ್ರೆ ಅವರ ಆಶೀರ್ವಾದನೂ ಸಿಗುತ್ತೆ, ಅವರ ಪೂರ್ವ ಜನ್ಮದ ಪುಣ್ಯಗಳಿದಾವಲ್ಲ ಅವೆಲ್ಲ ನಮ್ಗೆ ದಕ್ಕುತ್ತೆ. ಆ ಕಾರಣಕ್ಕೋಸ್ಕರ ಮುಖ್ಯ ಇದು ಮಾಡಿ. ತಮ್ಮಯ್ಯ, ಗೊತ್ತಾಯ್ತೇನಯ್ಯ, ನಮ್ಮಿಬ್ಬರಿಗೂ ಇಲ್ಲಿ ಹುಟ್ಟದಾಗಿಂದನೂ ಬೆಲೆ ಇಲ್ಲ ಕಣೋ. ಈ ಮನೇಲಿ ಏನಿದ್ರು ಮೊದಲೇ ಗಂಡು ಮಗರಿಗೆ ಮಾತ್ರ ಬೆಲೆ ಮರ್ಯಾದೆ ಎಲ್ಲ. ಹೌದು, ಏನಿವತ್ತು ತಾವೇನು ತಗೊಂಡಿಲ್ಲ ಅನಿಸ್ತಿದೆ? ಇವತ್ತೇ ಅಲ್ಲಪ್ಪ, ರಾಮನ್ ಮದುವೆ ತಯಾರಿ ಶುರುವಾದಾಗ ನಿಲ್ಸಿದ್ದು. ಮದುವೆ ಮುಗಿಯೋವರೆಗೂ ಕುಡಿಯಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ಹೌದಾ? ಶಬಾಷ್. ಅಕಸ್ಮಾತ್ ಏನಾದ್ರೂ ಇವತ್ತು ಮ್ಯಾಚಿನ ಮಧ್ಯೆ ಡ್ರಿಂಕ್ಸ್ ಬ್ರೇಕ್ ಅಂದ್ರೆ ಆಗಲೂ ತಗೊಳಲ್ವೋ? ಬೋ ವೆರಿ ಗುಡ್. ಹರಿ ಓಂ ಯಜ್ಞೇನ ಯಜ್ಞಮಯಜಂತ ದೇವಾಃ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ನ ತೇಹನಾಕಂ ಮಹಿಮಾ ಮನಸಚಂತೆ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾಃ ಅವಾಯ್ತ ದೇವತಾಭ್ಯೋ ನಮಃ ಏಕಾರ್ತಿ ನೀರಾಜನಂ ಸಮರ್ಪಯಾಮಿ. ಅವಾಯ್ತ ದೇವತಾಭ್ಯೋ ನಮಃ ಸುಪ್ರೀತ ಸುಪ್ರಸನ್ನ ವರದಾ ಭವಂತೋ ರಕ್ಷ ರಕ್ಷಾಂಧಾರಯಾಮಿ. ನೋಡುವ, ಇವರ ಹಾಗೆ ನೀನು ನನಗೆ ಮೊದಲನೇ ಗಂಡು ಕೈ ಕೊಟ್ಬಿಡು ಅಷ್ಟೇ. ತಾತ, ನೀವೆಲ್ಲೋ ಹೋಗ್ತಾ ಇದ್ದೀರಾ? ನಾನು ಸರಿಯಾದ ರೀತಿಯಲ್ಲಿ ಹೋಗ್ತಾ ಇದ್ದೀನೋ? ಅವರೇ, ನಿನ್ನ ಕೈಗೆ ಮಗು ಕೊಡೋಕ್ಕಿಂತ ಮುಂಚೆ ಇವನು ಸೀತಾ ಅವ್ರ ಹತ್ರ ಹೋಗ್ಲಿ. ಫಸ್ಟು ಸೀತಾ ಅವ್ರ ಪಕ್ಕದಲ್ಲೇ ಇದ್ರು, ಅವ್ರನ್ನ ನೋಡಕ್ ಆಗ್ತಿಲ್ಲ. ಇವನಿಂದ ಅಲ್ಲಿ ನನ್ನ ಮರ್ಯಾದೆ ಹೋಗ್ತಿದೆ, ಗೊತ್ತಾ ನಿಂಗೆ? ಅಯ್ಯೋ, ನೀನು ಗಂಡಸು ಮರ್ಯಾದೆ ಹೋಗ್ತೀನಿ, ಗಂಡಸಿನ ಮರ್ಯಾದೆ ನಿಂದು. ಸುಮ್ಮರು, ರಾಮ್ ಸೀತಾ ನೋಡ್ಬೇಕು, ನಿನಗೆ ಅರ್ಥ ಆಗ್ತಿಲ್ಲ. ಪ್ಲಾನಿಂಗ್ ಇದೆ. ಎಂಥದ್ದು ಇಲ್ಲ ತಾತ, ಶಾಸ್ತ್ರ ಅಂದ್ಮೇಲೆ ಇದೆಲ್ಲ ನೋಡ್ಕೊಳ್ಳೇಬೇಕಲ್ವಾ? ಅದು ಅಲ್ಲದೆ ಈ ವಿಷಯದಲ್ಲಿ ನಾನು ಸೀತಾ ಸಿಕ್ಕಾಬಟ್ಟೆ ಒಬಿಡಿಯಂಟ್ ಸ್ಟೂಡೆಂಟ್ಸ್ ತರ ನೋಡೋದೇ ಇಲ್ಲ. ಇದನ್ನೆಲ್ಲ ನಾವು ನಂಬಬೇಕು. ಹೌದು, ಮತ್ತೆ ನಂಬಲೇಬೇಕು. ಏನೋ ಹಿಂಗೆ ಹೇಳ್ತಾವ ನಾವು. ಅವನು ಹೇಳ್ತಾನೆ ಸೋರಿ, ಅವನು ಹೇಳ್ತಾನೆ, ಆದ್ರೆ ನಾನ್ ಬಿಡ್ಬೇಕಲ್ಲ. ನನ್ ಮರ್ಯಾದೆ ಪ್ರಶ್ನೆ. ನೋಡ್ತಾ ಇರೋ, ಮದ್ವೆ ಆಗಕ್ಕಿಂತ ಮುಂಚೆ ಇವ್ರು ಒಬ್ರನ್ನೊಬ್ರು ನೋಡೋ ಹಾಗೆ ನಾನು ಮಾಡ್ಲಿಲ್ಲ ಅಂತ. ಸೀತಾ, ಆ ಸೀರೆನೆ ಉಟ್ಕೋಬೋದಾಗಿತ್ತಲ್ವಾ? ಯಾರ್ಯಾರೋ ಬರ್ತಾರಂತೆ. ಹೌದು ಸೀತಾ, ಆಂಕರಿಂಗ್ ಮಾಡಕ್ಕೆ ಅನುಶ್ರೀ ಬರ್ತಾರೆ ಅಂತ ಮಾತಾಡ್ತಾ ಇದ್ರು. ಆ ಸೀರೆ ಗ್ರ್ಯಾಂಡ್ ಆಗಿತ್ತೇನೋ, ಉಟ್ಕೊಳ್ಳೋದಲ್ವಾ? ಆ ಸೀರೆ ತುಂಬಾ ಕಾಸ್ಟ್ಲಿದು, ಮೆಹಂದಿ ಹಾಕಿಸ್ಕೊಳಕ್ಕೆ ಚೆನ್ನಾಗಿರಲ್ಲ ಅಂತ ನಾನೇ ಇದನ್ನ ಉಟ್ಕೋ, ಅದನ್ನ ಆಮೇಲೆ ನಾನು ಸೂಪರ್ ಆಗಿ ಉಡಿಸ್ತೀನಿ ಅಂತ ಹೇಳ್ದೆ. ಆಗ ಸರಿ. ಸಾರಿ ಮಾ, ಅಲ್ಲ ಇಷ್ಟೆಲ್ಲ ಗ್ರ್ಯಾಂಡ್ ಆಗಿ ಅರೇಂಜ್ಮೆಂಟ್ಸ್ ಮಾಡಿದಾರಲ್ಲ, ನೀನು ಅದ್ದೂರಿಯಾಗಿ ಕಾಣ್ಬೇಕು ಅಂತ ಹೇಳ್ದೆ ಅಷ್ಟೇ. ಪರವಾಗಿಲ್ಲ ಆಂಟಿ, ನಾನೇನು ಅನ್ಕೊಳಲ್ಲ. ಆಮೇಲೆ ಆ ಸೀರೆ ಉಟ್ಕೋತೀನಿ. ನಮ್ ಸೀತಾ ಯಾವ ಸೀರೆ ಉಟ್ಕೊಂಡ್ರು ಸೂಪರ್ ಆಗೇ ಕಾಣಿಸ್ತಾಳೆ ಬಿಡಿ. ಹಾಯ್ ರಶ್ಮಿ. ಕೆಂಪಾದ್ಮೇಲೆ ಇನ್ನೂ ಸೂಪರ್ ಆಗಿ ಕಾಣಿಸುತ್ತೆ. ಸಿಹಿ ಪುಟ್ಟ, ನೀನು ನಿನ್ ಕೈಗೆ ಹಚ್ಚಿಸ್ಕೋ, ಸೂಪರ್ ಆಗಿ ಕಾಣುತ್ತೆ. ಸೀತಮ್ಮ ಫುಲ್ ಹಚ್ಚಿಸ್ಕೊಳ್ಳೋದು ನಾನು ನೋಡ್ಬೇಕು, ಆಮೇಲೆ ನಾನು ಹಚ್ಚಿಸ್ಕೊಳ್ತೀನಿ. ಬರೀ ಮೆಹಂದಿ ಡಿಸೈನ್ ಅಲ್ಲ ಸೀತಾ ಅವ್ರೆ, ಅದ್ರಲ್ಲಿ ನಿಮ್ ಹುಡುಗನ ಹೆಸರು ಹಾಕಿಸ್ಕೋಬೇಕು. ನಿಮ್ ಹುಡುಗ ನನ್ನ ಹೆಸರು ಎಲ್ಲಿದೆ ಅಂತ ಹುಡುಕ್ಬೇಕು. ಇದೆಂತ ಶಾಸ್ತ್ರನೇ? ಹೊಸ ಜನರೇಷನ್ ಶಾಸ್ತ್ರ ಅಜ್ಜಿ. ಬರೀ ಹೆಸರು ಅಷ್ಟೇ ಹಾಕಿಸ್ಕೋಬೇಕಾ ಅಥವಾ ಅಡ್ರೆಸ್ ಹಾಕಿಸ್ಕೋಬೇಕಾ? ಮೇಡಮ್, ನಿಮ್ ಹುಡುಗನ ಹೆಸರು ಏನಂತ ಬರೀಲಿ, ನೀವೇನಂತ ಕರೀತೀರಾ? ಅದಕ್ಕೇನಂತೆ ನಮ್ ಸೀತಾ ಹೇಳ್ತಾಳೆ, ಯಾರು ಹೇಳ್ಬಿಡಿ. ಅದ್ರಲ್ಲಿ ಏನಿದೆ, ನಾ ಹೇಳ್ತೀನಿ. ಓ ಹಲೋ, ಹುಡುಗನ ಹೆಸರು ಹೇಳು ಅಂದ್ರೆ ಡೈರೆಕ್ಟ್ ಆಗಿ ಹೇಳೋದಲ್ಲಮ್ಮ, ಇಂಡಿರೆಕ್ಟ್ ಆಗಿ ಒಂದು ವಿಷಯದ ಮೂಲಕ ಹೇಳ್ಬೇಕು. ಅವ್ರ ಗೆಸ್ ಮಾಡ್ಬೇಕು ಹುಡುಗನ ಹೆಸರು ಏನು ಅಂತ. ಹಂಗ ಹೇಳು. ಹೌದು ಸೀತಾ, ಗಂಡನ ಹೆಸರು ನೇರವಾಗಿ ಹೇಳೋ ಹಾಗಿಲ್ಲ, ಒಗಟಿನ ಮುಖಾಂತರ ಹೇಳ್ಬೇಕು. ಹೇಳು ಸೀತಾ. ಹೇಳು ಸೀತಮ್ಮ ನೀನು. ಇದು ತುಂಬಾ ಈಸಿ, ಈಗ ಹೇಳ್ತೀನಿ ನೋಡು. ಏಕಪತ್ನಿ ವ್ರತಸ್ಥ, ಮರ್ಯಾದ ಪುರುಷೋತ್ತಮ, ಶ್ರೀರಾಮಚಂದ್ರ. ಕರೆಕ್ಟ್ ಆಗಿ ಹೇಳಿದ್ರಿ ಅಕ್ಕ.
ಬರೇ ಚಂದ್ರ ಇಲ್ಲ, ಬರೀ ಶ್ರೀರಾಮ್ ಅಷ್ಟೇ. ಬೇಬಿ ಚಂದ್ರ ಇದಾನಲ್ಲ ಇಲ್ಲಿ ನೋಡು, ನಿಮ್ಮ ಮಮ್ಮಿ ಮುಖದಲ್ಲಿ ಚಂದ್ರ. ಹುಡುಗನ ಹೆಸರು ಹೇಳಿದ ತಕ್ಷಣ ಮುಖ ಹಾಗೆ ಅರಳ್ಬಿಡ್ತು. ರಾಮ್, ಎರಡು ಕೈಯಲ್ಲಿ ಮೆಹಂದಿ ಇದೆ. ಸೀರೆ ಉಟ್ಕೊಂಡ್ರೆ ಸೀರೆಗೆಲ್ಲ ಆಗತ್ತೆ. ಅದಕ್ಕೆ ಸೀರೆ ಉಡ್ಸಿ ಅಂದ್ರೆ ಅನುಶ್ರೀ ಬಂದ್ರು ಅಂತ ಓಡೋದ್ರು. ಈಗ ನಂಗೆ ಸೀರೆ ಉಟ್ಕೊಳಕ್ಕೂ ಆಗಲ್ಲ. ದೊಡ್ಡ ಸಮಸ್ಯೆ ಅಲ್ಲ. ಒಂದ್ ಪಕ್ಷ ನಂಗೆ ಸೀರೆ ಉಡ್ಸೋಕ್ ಬಂದಿದ್ರೆ ನಾನೇ ಉಡಿಸ್ಬಿಡ್ತಾ ಇದ್ದೆ. ಏನ್ ಮಾಡೋದು, ಅದು ಸ್ವಲ್ಪ ವೀಕು. ರಾಮ್, ರಾಮ್, ನನಗೆ ಸೀರೆ ಉಡಿಸ್ತೀರಾ? ನಾನಾ? ಸಾರಿ, ಆಗೋದಿಲ್ಲ. ಈ ಸೀರೆ ವಿಷಯದಲ್ಲಿ ನಂಗೆ ABCD ಗೊತ್ತಿಲ್ಲ. ಬೇರೆ ದಾರಿನೇ ಇಲ್ಲ ರಾಮ್. ನಾನು ಹೇಳ್ಕೊಡ್ತೀನಿ, ಅದೇ ಥರ ಸೀರೆ ಉಡಿಸ್ತೀರಾ? ಆಲ್ರೆಡಿ ಅದಕ್ಕೆ ಅರ್ಧ ಉಡಿಸ್ಬಿಟ್ಟಿದ್ದಾರೆ. ನೀವು ಪ್ಲೀಸ್ ಮಾಡಿ ಪಿನ್ ಹಾಕಬೇಕು ಅಷ್ಟೇ. ಕರೀರಿ ಅಂದ್ರೆ ಅದು ಆಗಲ್ಲ ಅಂತೀರಾ, ಸೀರೆ ಉಡ್ಸಿ ಅಂದ್ರೆ ಅದು ಆಗಲ್ಲ ಅಂತೀರಾ. ಈಗ ನಿಮ್ಗೆ ಸೀರೆ ಉಡ್ಸಕ್ ಆಗತ್ತಾ ಇಲ್ವಾ? ಆಗುತ್ತಾ? ಇವನು ಸೀತಾ ಅವ್ರ ಹತ್ರ ಹೋಗ್ಲಿ ಫಸ್ಟು. ಸೀತಾ ಅವ್ರ ಪಕ್ಕದಲ್ಲೇ ಇದ್ರು, ಅವ್ರನ್ನ ನೋಡಕ್ ಆಗ್ತಿಲ್ಲ ಇವನು. ರೀ, ಏನ್ರಿ ನೀವು ಮಾತ್ಗೂ ಆಗುತ್ತಾ ಆಗುತ್ತಾ ಅಂತ ನನ್ನ ಮೇಲೆ ಡೌಟ್ ಪಡ್ತೀರಾ? ಅಶೋಕ ನೋಡಿದ್ರು ಹಂಗೆ ಮಾತಾಡ್ತಾನೆ. ಸೀತಾನ ನಿಂಗೆ ಮೀಟ್ ಮಾಡಕ್ ಆಗುತ್ತೇನೋ ಅಂತ ತಲೆ ತಿಂತಿದ್ದಾನೆ. ಇವಾಗೇನು ಸೀರೆ ಉಡಿಸ್ಬೇಕಷ್ಟೇ ತಾನೆ? ನಾನು ಉಡಿಸ್ತೀನಿ. ಈ ಸೀರೆ ಉಡ್ಸೋದು ದೊಡ್ಡ ರಾಕೆಟ್ ಸೈನ್ಸ್ ಏನಲ್ಲ.